ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಡು ಗಾಡಿ ಮನೆ ಕಡೆ ಹಾಕಿ ಅರ್ಜೆಂಟಲ್ಲಿ ಮೆಟ್ರೋ ಕಡೆ ಹೋಗ್ತಾಯಿದ್ದೆ. ಮೆಟ್ರೋ ಕಡೆ ಯಾಕೆ ಹೋಗ್ತಾಯಿದ್ದೆ ಅಂದರೆ ಊರಿಗೆ ಹೋಗಬೇಕಾಗಿತ್ತು. ಸೊ ನನ್ನ ಹೆಂಡತಿ ಮತ್ತು ನನ್ನ ಮಗ ಊರಲ್ಲೇ ಇದ್ದರು. ಒಂದು 15 ದಿನ ಆಗಿತ್ತು. ಅವ್ರನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಸೊ ಇವಾಗ ನಾನು ಮೆಟ್ರೋಯಿಂದ ಡೈರೆಕ್ಟಾಗಿ ಕೆಂಗೇರಿ ಹೋಗಿ ಕೆಂಗೇರಿಯಿಂದ ನಮ್ಮ ಬ್ರದರ್ದು ಕಾರ್ ತೊಗೊಂಡು ಹೋಗ್ಬೇಕು. ಸೊ ಅದಕ್ಕೆ ಮೆಟ್ರೋ ಸ್ಟೇಷನಿಗೆ ಬಂದೆ. ಮೆಟ್ರೋ ಸ್ಟೇಷನಿಗೆ ಬಂದು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡೆ. ಟಿಕೆಟ್ ಅಂದರೆ ಈ ಥರ ಕೊಡ್ತಾರೆ ಕಾಯಿನ್. ಆ ಕಾಯಿನ್ ತೊಗೊಂಡು ಸೀದಾ ಎಂಟ್ರಿ ಕಡೆ ಹೋದೆ. ಎಂಟ್ರಿಲಿ ನೋಡಿ ಅದು ಈ ಥರ ಟ್ಯಾಪ್ ಮಾಡಿದರೆ ಸಾಕು, ಅದು ಓಪನ್ ಆಗುತ್ತೆ. ನನ್ನ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 2 ಕಡೆ ಏನೋ ಬರ್ತಿತ್ತಂತೆ. ಸೊ ಪ್ಲಾಟ್ಫಾರ್ಮ್ ನಂಬರ್ 2 ಹತ್ರ ಹೋಗಿ ವೇಟ್ ಮಾಡ್ತಾಯಿದ್ದೆ. ವೇಟ್ ಮಾಡ್ತಾ ಇದ್ದಂಗೆ ಬಂದೇ ಬಿಡ್ತು ಮೆಟ್ರೋ ಹತ್ತಿ ಕೂತ್ಕೊಂಡು ನೋಡ್ತೀನಿ, ಫುಲ್ ಮೆಟ್ರೋ ಖಾಲಿ. ಯಾರು ಇರಲಿಲ್ಲ. ಇವತ್ತು ಫ್ರೈಡೇ ಆದರೂ ಸಹ ಇವತ್ತು ಮೆಟ್ರೋ ಯಾಕೆ ಖಾಲಿ ಇತ್ತು. ಹಾಗೆ ಮೊಬೈಲ್ ನೋಡ್ಕೊಂತ ಕೂತ್ಕೊಂಡೆ. ಮೊಬೈಲ್ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಡೈರೆಕ್ಟ್ ಕೆಂಗೇರಿ ಬಂತು. ಕೆಂಗೇರಿ ಇಳ್ಕೊಂಡು ಇಲ್ಲಿನೂ ಸೇಮ್ ಅದೇ ಥರ ಇರುತ್ತೆ. ಬಟ್ ಇಲ್ಲಿ ಟ್ಯಾಪ್ ಮಾಡೋದಿರಲ್ಲ ಎಕ್ಸಿಟ್ ಕಡೆ. ಅಲ್ಲಿ ನಾವು ಫಿಲ್ಟರ್ ವಾಟರ್ಗೇನು ಕಾಯಿನ್ ಹಾಕ್ತೀವಲ್ಲ, ಆ ಥರ ಇಲ್ಲಿ ಕಾಯಿನ್ ಹಾಕಿಬಿಟ್ರೆ ಅದು ಓಪನ್ ಆಗುತ್ತೆ. ಅಲ್ಲಿಂದ ಎಕ್ಸಿಟ್ ಆಗ್ಬೋದು. ಹಂಗೆ ಎಕ್ಸಿಟ್ ಆಗಿಬಿಟ್ಟು ಸೀದಾ ಅವ್ರಿಗೊಂದು ಕಾಲ್ ಮಾಡಿದೆ. ಅವರು ಇಲ್ಲಪ್ಪ ಸ್ವಲ್ಪ ಲೇಟ್ ಆಗುತ್ತೆ, ಬರ್ತೀನಿ, ಕಾರ್ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳ್ಬಿಟ್ಟು ಹೊಟ್ಟೆ ಬೇರೆ ಹಸಿವಾಗಿತ್ತು. ಅದಕ್ಕೆ ಒಂದು ಕುಷ್ಕ ಆರ್ಡ್ರ್ ಮಾಡ್ಕೊಂಡು ಕುಷ್ಕ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾಕೋ ಸ್ಪೂನ್ ಸೆಟ್ ಆಗೋಲ್ಲ. ಸೊ ಸ್ಪೂನ್ ಸೈಡಲ್ಲಿಟ್ಟು ಡೈರೆಕ್ಟ್ ಕೈಯಿಂದ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ತಿಂದು ಆಚೆ ಕಡೆ ಬಂದು ಇನ್ನೊಂದು ಸಾರಿ ಕಾಲ್ ಮಾಡಿದೆ. ಇಲ್ಲ, ನಮ್ಮ ಫ್ರೆಂಡ್ ಬರ್ತಾರೆ, ನಮ್ಮ ಫ್ರೆಂಡ್ ಬಂದು ಪಿಕ್ ಮಾಡ್ಕೊಂಡು ಬರ್ತಾರೆ, ಇಲ್ಲೇ ಮನೆ ಕಡೆ ಬಾ, ಮನೆ ಕಡೆಯಿಂದ ಗಾಡಿ ತೊಗೊಂಡು ಹೋಗಂದ್ರು. ಸರಿ ಅಂತಂದು ಹೇಳ್ಬಿಟ್ಟು ಅವ್ರ ಮನೆ ಕಡೆ ಹೋದೆ. ಮನೆ ಹತ್ರ ಹೋಗಿ ನೋಡ್ತೀನಿ, ಗಾಡಿನ ಫುಲ್ ಲೋಡ್ ಮಾಡಿ ನಿಲ್ಲಿಸ್ಬಿಟ್ಟಿದ್ರು. ಇದೆಲ್ಲ ಸೆರಾಮಿಕ್, ಫುಲ್ ಅಂದರೆ ಫುಲ್ ಲೋಡ್ ಆಗಿತ್ತು ಗಾಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅದಾದಮೇಲೆ ಅವ್ರು ಕೆಳಗಡೆ ಬಂದರು. ಇವರೇ ನಮ್ಮ ಬ್ರದರು. ಇವ್ರು ಕೆಳಗಡೆ ಬಂದು ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ರು. ಅಂದರೆ ಜಾಕ್, ಸ್ಟೆಪ್ನಿ ಅದೆಲ್ಲ ಎಲ್ಲಿರುತ್ತೆ ಅಂತ. ಯಾಕಂದರೆ ಇರಿಟಿಗಾ ಗಾಡಿ ಎಲ್ಲ ನಮ್ಮದೇ ಬೇರೆ, ಇದೇ ಬೇರೆ. ಸೊ ಅದೆಲ್ಲ ಕೇಳ್ಕೊಂಡು ಹಾಗೆ ಕೊನೆಯಲ್ಲಿ ಅವ್ರಿಗೊಂದು ಬಾಯ್ ಹೇಳಿ CNG ನೋಡಿದೆ. CNG 3 ಪಾಯಿಂಟ್ ಇತ್ತು. ಸೊ CNG ಪಿಲ್ ಮಾಡಿಸ್ಕೊಳ್ಳೋಣ ಅಂತ CNG ಸ್ಟೇಷನ್ ಹತ್ರ ಬಂದೆ. 11:52 ಆಗಿತ್ತು. ಆದರೂ 4-5 ಗಾಡಿ ಇತ್ತು. ಸೊ ಹಂಗೆ ಮ್ಯಾಪ್ ಓಪನ್ ಮಾಡಿ ನೋಡಿದೆ ಧಾರವಾಡಕ್ಕೆ ಎಷ್ಟೊತ್ತಾಗುತ್ತೆ ಅಂತ. 7 ಅವರ್ 13 ನಿಮಿಷ ತೋರಿಸ್ತೈತೆ, 432 ಕಿಲೋಮೀಟ್ರ್. ಸೊ ಹಂಗೆ CNG ಹಾಕಿಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸಿದೆ CNGನ. ಅಲ್ಲ ಟ್ಯಾಂಕ್ ಹೆಚ್ಚಿನ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ ನೋಡಿದೆ. 7:15 ತೋರಿಸ್ತೈತೆ. ಸೊ ಆದಷ್ಟು ಬೇಗ ಹೋಗೋಣ ಅಂದರೆ ಲೋಡ್ ಬೇರೆ ಇತ್ತು ಗಾಡೀಲಿ. ಸೊ ಹಂಗೆ ಮುಂದೆ ಬಂದು ಆನ್ಗೋಡ್ ಹತ್ರ ಮತ್ತೊಂದು ಸಾರಿ CNG ಪಿಲ್ ಮಾಡಿಸ್ಕೊಂಡು ಲೈಟಾಗಿ ಹೊಟ್ಟೆ ಹಸಿವಾಗಿತ್ತು. ಸೊ ಒಂದು ಟೀ, ಒಂದು ಬಿಸ್ಕೆಟ್ ತೊಗೊಂಡು ತಿಂದೆ. ಇಲ್ಲಿಂದ ಡೈರೆಕ್ಟಾಗಿ ಮತ್ತು ಧಾರವಾಡ ಬಂದು ಸ್ಟಾಪ್ ಮಾಡಿದೆ. ಧಾರವಾಡದಲ್ಲಿ ಮತ್ತೆ CNG ಬೇರೆ ಖಾಲಿಯಾಗಿತ್ತು. ಸೊ ಇಲ್ಲಿ ಮತ್ತೊಂದು ಸಾರಿ CNG ಪಿಲ್ ಮಾಡಿಸ್ಕೊಂಡು ಫುಲ್ ಟ್ಯಾಂಕ್ ಮತ್ತು ಅವ್ರ ಲೊಕೇಶನ್ ಶೇರ್ ಮಾಡಿದ್ರು. ಸೊ ಅವ್ರ ಲೊಕೇಶನ್ ಕಡೆ ಹೋಗ್ತಾಯಿದ್ದೆ. ಹಾಗೆ ಅದೆಲ್ಲ ಅನ್ಲೋಡ್ ಮಾಡಿ ರಿಟರ್ನ್ ನಾನು ಇವಾಗ ನಮ್ಮೂರ ಕಡೆ ಹೋಗಬೇಕು, ಮೇಲ್ಮರಿಗೆ. ಇಲ್ಲಿಂದ ಬಂದು 78-84 ಕಿಲೋಮೀಟ್ರ್ ಏನೋ ತೋರಿಸ್ತೈತೆ. ಸೊ ಇವಾಗ ಇಲ್ಲಿ ನಮ್ಮ ಅಳಿಯ ಒಬ್ಬನು ಇಲ್ಲೇ ಹುಬ್ಳಿಲೇ ಓದೋದು, ಇಲ್ಲೇ ಸ್ಟಡಿ ಮಾಡ್ತಾ ಇರೋದು. ಅವನ್ನ ಕರ್ಕೊಂಡು ಹೋಗ್ಬೇಕು. ಸೊ ಅವ್ನಿಗೆ ಲೊಕೇಶನ್ ಕಳ್ಸೋಕೆ ಹೇಳಿದೆ. ಅವನು ಲೊಕೇಶನ್ ಕಳಿಸಿದ. ಸರಿ ಅಂತೇಳಿ ಅವ್ನ ರೂಮಿಗೆ ಹೋದೆ. ರೂಮಿಗೆ ಹೋಗಿಬಿಟ್ಟು ಅವ್ನಿಗೆ ಬೇಗ ರೆಡಿ ಆಗಪ್ಪ ಹೋಗೋಣ ಅಂತ ಹೇಳಿ ರೂಮೆಲ್ಲ ನೋಡ್ತಾಯಿದ್ದೆ. ಸಡನ್ನಾಗಿ ರಾಯರ್ ಫೋಟೋ ಕಣ್ಣಿಗೆ ಬಿತ್ತು. ಸೊ ರಾಯರ್ದು ಒಂದು ದರ್ಶನ ಮುಗಿಸ್ಕೊಂಡು ಅವ್ನು ಸ್ಟಡಿ ಮಾಡ್ತಾ ಇರೋ ಬುಕ್ಕೆಲ್ಲ ನೋಡಿ ಸೈಕ್ ಆಗಿಬಿಟ್ಟೆ ನಾನೇ. ಅದೆಲ್ಲ ಆದಮೇಲೆ ಅವ್ನಿಗೆ ಬೇಗ ರೆಡಿ ಆಗಂತ ಹೇಳಿದೆ. ಸೊ ಅವ್ನು ಇವಾಗ ರೆಡಿ ಆದ. ಅವ್ನು ರೆಡಿ ಆದ ತಕ್ಷಣ ಡೈರೆಕ್ಟಾಗಿ ನಾವು ಹೋಗಿ ಇಡ್ಲಿ ವಡೆ ತಿಂದ್ಕೊಂಡು ಅಲ್ಲಿಂದ ಸೀದಾ ಊರಿಗೆ ಬಂದ್ವಿ. ಊರಿಗೆ ಬಂದು ನೋಡ್ತೀನಿ, ನನ್ನ ಮಗ ನನ್ನ ಗುರುತನ ಹಿಡ್ತಾ ಇಲ್ಲ. ಯಾರು ಇವನು ಅನ್ನೋ ಥರನೇ ನೋಡ್ತಾ ಇದ್ದ ಕೆಳಗಿಂದ ಮೇಲೆ. ಬಟ್ ನಾನು ಅವ್ನಿಗೆ ಗೊತ್ತೇ ಆಗಿರಲಿಲ್ಲ. ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಯ್ತು ಅವನಿಗೆ ನಮ್ಮಪ್ಪ ಅಂತ ಹೇಳಿ. ಅದಾದಮೇಲೆ ನನ್ನ ಹತ್ರ ಬಂದಿರೋನು ರಿಟರ್ನ್ ಯಾರ ಹತ್ರನೂ ಹೋಗಲೇ ಇಲ್ಲ. ನಮ್ಮ ಅಳಿಯ ಎಷ್ಟು ಫೋರ್ಸ್ ಮಾಡಿ ಕರೆದ್ರು ಅವನ ಹತ್ರ ಹೋಗಲಿಲ್ಲ. ಅವ್ರ ಮಮ್ಮಿ ಕರೆದ್ರು ಅವ್ರ ಮಮ್ಮಿ ಹತ್ರನೂ ಹೋಗಲಿಲ್ಲ. ಅವ್ರ ಮಮ್ಮಿ ಹತ್ರ ಸ್ವಲ್ಪ ಹೋದಂಗೆ ಮಾಡಿ ರಿಟರ್ನ್ ನನ್ನ ಹತ್ರನೇ ಬಂದ. ಅವಳು ಎಷ್ಟು ಫೋರ್ಸ್ ಮಾಡಿದ್ರು ಅವಳ ಹತ್ರನೂ ಹೋಗಲಿಲ್ಲ ಅವನು.
ಅದಾದಮೇಲೆ ಟಿಫನ್ಗೆ ಪಡ್ಡು ಮಾಡಿದ್ರು. ಪಡ್ಡು ತಿಂದ್ಕೊಂಡು ನನ್ನ ಮಗ ಸಾಂಗ್ ಹಾಕಿದ್ರೆ ಸಾಕು ಬರೀ ಡ್ಯಾನ್ಸ್ ಬರೀ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಆಚೆಗಡೆ ಬಂದು ಅವ್ನಿಗೆ ಸಾಂಗ್ ಹಾಕಿ ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ. ಸೊ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಬಂದ ಅವನು. ನೋಡ್ತೀನಿ ಎಲ್ಲ ಬಿದ್ದುಬಿಟ್ಟು ಕೈಗೆ ಏಟು ಮಾಡ್ಕೊಂಡಿದ್ದ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅದಾದಮೇಲೆ ಸರಿ ಅಂತ ಹೇಳಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗೋಕೆ ರೆಡಿ ಆದ್ವಿ. ರೆಡಿಯಾಗಿ ನಮ್ಮ ಅಳಿಯ ವೀಡಿಯೋ ಮಾಡ್ತಾಯಿದ್ದ. ಅಲ್ಲಿಂದ ಡೈರೆಕ್ಟ್ ಹೊಸರೀತಿಗೆ ಬಂದು ಗಾಡಿ ಸ್ಟಾಪ್ ಮಾಡಿದೆ. ಯಾಕಂದರೆ ಇವತ್ತು ಶನಿವಾರ ಅಲ್ಲ, ಸೊ ಸಂತೆ ಇತ್ತು. ಇಲ್ಲಿಂದನೇ ತರಕಾರಿ ಅದೆಲ್ಲ ತೊಗೊಂಡು ಹೋಗೋಣ ಅಂತ ನನ್ನ ಹೆಂಡತಿ ಮತ್ತು ನಮ್ಮ ಅತ್ತೆಯವರೆಲ್ಲ ಇಲ್ಲಿ ತರಕಾರಿ ತೊಗೊಂಬರಕ್ಕೆ ಹೋಗಿದ್ರು. ನಾವು ಇಲ್ಲೇ ವೇಟ್ ಮಾಡ್ತಾಯಿದ್ವಿ. ಅಲ್ಲಿಂದ ಡೈರೆಕ್ಟ್ ರಾಣೆಬೆನ್ನೂರು ಸ್ಟಾಪ್ ಮಾಡಿದೆ. ರಾಣೆಬೆನ್ನೂರಿಗೆ ಬಂದು CNG ಎಲ್ಲ ಫಿಲ್ ಮಾಡಿಸ್ಕೊಂಡು ಒಂದು ಟೀ ಮತ್ತು ಬಿಸ್ಕೆಟ್ ಎಲ್ಲ ತಿಂದು, ಯಾಕಂದರೆ ಹುಬ್ಳಿಯಿಂದ ಕರ್ಕೊಂಡು ಹೋದ್ನೆಲ್ಲ ಅವನು ಅರುಣ ನಮ್ಮ ಅಳಿಯ ಗೋಬಿ ತೊಗೊಂಬಂದು ಕೊಟ್ಟಿದ್ದ. ಸೊ ಗೋಬಿ ತಿಂದಿದ್ವಿ. ಅಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಮನೆಗೆ ಬಂದು ಸೌತೆಕಾಯಿ ಇತ್ತಲ್ಲ, ಎಳೆ ಸೌತೆಕಾಯಿ ಇತ್ತು ಊರಿಂದ ತೊಗೊಂಬಂದಿರೋದು. ಸೊ ಆ ಸೌತೆಕಾಯಿನ ತುಂಬ ದಿನ ಆಗಿತ್ತು ಆ ಥರ ತಿಂದು. ಸೊ ತಿಂತಾಯಿದ್ವಿ. ತಿಂದಾದ್ಮೇಲೆ ಇವಾಗ ಮನೆ ಸ್ವಲ್ಪ ಗಲೀಜಾಗಿತ್ತು. ಯಾಕಂದರೆ ಊರಿಂದ ಎಲ್ಲ ತರಕಾರಿ ಎಲ್ಲ ತೊಗೊಂಬಂದಿದ್ವಲ್ಲ, ಅದೆಲ್ಲ ಕ್ಲೀನ್ ಮಾಡಿ ಮತ್ತು ಲಗೇಜಲ್ಲಿರೋ ಬಟ್ಟೆ ಎಲ್ಲ ಒಂದು ಸೈಡ್ ತೆಗೆದಿಟ್ಟು, ಅದೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಗೆ ಇತ್ತು. ಮತ್ತು ಬ್ಯಾಗ್ ಅದೆಲ್ಲ ಕ್ಲೀನ್ ಮಾಡಿ ಒಂದು ಸೈಡ್ ಇಟ್ವಿ. ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಯಾವ ಥರ ಆಗಿದೆ ಅಂತ. ಓಕೆ ಗೈಸ್, ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.